ಫ್ರೆಂಡ್ಸ್, ನಾನಿವತ್ತು ನನ್ನ ಸುತ್ತಮುತ್ತ ಚಾನಲ್ನಲ್ಲಿ ಕರ್ಕೊಂಬಂದಿರೋದು ಮಾಡ್ರನ್ ಟೆಕ್ ಅನ್ನೋವಂಥ ಒಂದು ಬೈಕ್ ಆಕ್ಸರೀಸ್ ಮತ್ತು ಸೀಟ್ ಕವರ್ಸ್ ಸಿಗೋವಂಥ ಒಂದು ಶಾಪ್ಗೆ. ಸೊ ಇದು ಮೊದಲು ಬಾಲಾಜಿ ಶಾಪ್ ಬಾಲಾಜಿ ಸೀಟ್ ಕವರ್ಸ್ ಅಂತ ಇತ್ತು ಹೆಬ್ಬಾಳದಲ್ಲಿ. ಅದನ್ನು ಅವರು ಇಲ್ಲಿ ಇದೀಗ ಫ್ರಾಂಚೈಸಿ ತೊಗೊಂಡು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವ್ರ ಹತ್ರ ಎಲ್ಲ ಥರದಾದಂಥ ಹೆಲ್ಮೆಟ್ಸ್ ಸಿಗುತ್ತೆ, ಬೈಕ್ ಆಕ್ಸಸರೀಸ್ ಇರುತ್ತೆ, ಆಫ್ ರೋಡು, ಆನ್ ರೋಡು ಮತ್ತು ಲಾಂಗ್ ಟ್ರಿಪ್ ಹೋಗಬೇಕು ಅಂತೇಳಿದ್ರು ಕೂಡ ಬೇಕಾಗಿರುವಂಥ ಎಲ್ಲ ಆಕ್ಸಸರೀಸು ಕೂಡ ಸಿಗುತ್ತೆ. ಸೊ ನಾವಿವತ್ತು ಅವ್ರನ್ನ ಪರ್ಸ್ನಲ್ ಆಗಿ ಮಾತಾಡಬೇಕು ಅಂತಲೇ ಈ ಒಂದು ಶಾಪ್ನ ಡೀಟೇಲ್ಸ್ನ ಎಲ್ಲ ತೊಗೊಂಡು ಪ್ರೊಪ್ರೈಟರ್ ಆಗಿರೋವಂಥ ಅಥವಾ ಫ್ರಾಂಚೈಸಿ ತೊಗೊಂಡು ನಡೆಸ್ತಿರೋವಂಥ ಅಶೋಕ್ ಅಂತ ಇದ್ದಾರೆ. ಅವ್ರನ್ನ ಮೀಟ್ ಮಾಡಿ ಅವ್ರ ಜೊತೆ ಮಾತಾಡೋಣ. ಏನೇನು ಸಿಗುತ್ತೆ, ಏನೇನು ಸಿಗಲ್ಲ, ಮತ್ತು ಎಷ್ಟಿದೆ ಪ್ರೈಸು, ಮತ್ತು ನಮ್ಮ ಚಾನಲಿಂದ ಬಂದರೆ ಏನಾದ್ರು ಡಿಸ್ಕೌಂಟ್ ಏನಾದ್ರು ಸಿಗುತ್ತಾ, ಎಲ್ಲ ಡೀಟೇಲ್ಸ್ನ ತಿಳ್ಕೊಳೋಣ. ಸೊ ವಿ ವೆಲ್ಕಮ್ ನಾವು ಮಿಸ್ಟರ್ ಅಶೋಕ್. ನಮಸ್ಕಾರ ಅಶೋಕ್, ಹೇಗಿದ್ದೀರಾ? ಸೊ ತುಂಬ ಖುಷಿ ಆಯಿತು ನಿಮ್ಮನ್ನು ನೋಡಿ. ಸೊ ಆವಾಗ ಅಲ್ಲಿ ನೋಡ್ತಾ ಇದ್ದಿದ್ದು ಹೆಬ್ಬಾಳದಲ್ಲಿ. ಓಕೆ, ಸೊ ಅಲ್ಲಿ ಚಿಕ್ಕ ಶಾಪ್ ಇತ್ತು, ಇಲ್ಲಿ ದೊಡ್ಡ ಶಾಪ್ ಇದೆ. ನನಗೂ ಖುಷಿ ಆಗ್ತಾ ಇದೆ ನೋಡೋದಕ್ಕೆ. ಸೊ ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಇವತ್ತು ಒಂದೊಂದಾಗಿ ನೀವು ಹೇಳಬೇಕು ಅಂತ ಹೇಳಿದ್ರೆ? ಯಾಕಂದರೆ ನಾನು ಬರೀ ಸೀಟ್ ಕವರ್ಸಲ್ಲಿ ನೋಡಿದ್ದೆ. ಸೀಟ್ ಕವರ್ಸ್ ಬಂದು ನಾವು ಎಲ್ಲ ಥರ ಮಾಡಿಫಿಕೇಶನ್ ಮಾಡ್ಕೊಡ್ತೀವಿ. ಐಟು ಆಲ್ಟ್ರೇಷನ್ನು, ಜೆಲ್ ಪ್ಯಾಡ್ ಅಂತ ಈ ಥರ ಇರುತ್ತೆ. ಓ, ಜೆಲ್ ಪ್ಯಾಡ್ ಸಿಗುತ್ತಾ? ನಾನು ಆನ್ಲೈನಲ್ಲೇ ಸಿಗುತ್ತೆ ಅಂದ್ಕೊಂಡಿದ್ದೆ. ಜೆಲ್ ಪ್ಯಾಡಿಂಗು ಮಾಡ್ತೀವಿ. ಯಾಕೆಂದರೆ ತುಂಬ ಜನ ಟೂರಿಸ್ಟ್ ಹೋಗೋರು ಉರಿ ಬರಬಾರ್ದು ಅನ್ನೋದಕ್ಕೋಸ್ಕರ ಜೆಲ್ ಪ್ಯಾಡಿಂಗ್ ತುಂಬ ಲೈಕ್ ಮಾಡ್ತಾರೆ. ಓಕೆ ಓಕೆ. ಸೊ ಜೆಲ್ ಪ್ಯಾಡ್ ಸಿಗುತ್ತೆ ಹಾಗಾದರೆ. ನೀವು ಅದನ್ನು ಸೀಟ್ ಕವರ್ ಥರ ರೆಡಿ ಮಾಡ್ಕೊಡ್ತೀರಾ? ಓಕೆ, ಇದರ ಎಷ್ಟಾಗುತ್ತೆ ಪ್ರೈಸು? ಸರ್ ಇದು ಜೆಲ್ ಪ್ಯಾಡು 1800 ಆಗುತ್ತೆ, ಪ್ಲಸ್ ಕವರ್ ಎಕ್ಸ್ಟ್ರಾ ಆಗುತ್ತೆ. ಅವರ ಮಾಡಿಫಿಕೇಶನ್ ಮೇಲೆ ನಾರ್ಮಲ್ ಕವರ್ ಬಂದು 200 ಇಂದ 600ವರೆಗೂ ಇರುತ್ತೆ. ಅವ್ರಿಗೆ ಯಾವ ಥರ ಬೇಕೋ ಆ ಥರ ಮಾಡಿಫೈ ಮಾಡಿ. ಬಟ್ ಯಾವುದೇ ಬೈಕಾಗಾದರೂ ಸೊ ಅಡ್ಜಸ್ಟ್ ಮಾಡ್ಕೊಡ್ತೀರಾ? ಮಾಡಿಫೈ ಮಾಡಿ ಬುಲೆಟ್ಸ್ ಅಂದರೆ 2200 ಬರುತ್ತೆ. ಇದು ಬೈಕ್ ಇದಾದರೆ 1800 ಬರುತ್ತೆ. ಓಕೆ, ಕಮ್ಮಿ ಮಾಡಿಕೊಡ್ತೀವಿ, ಡಿಸ್ಕೌಂಟ್ ಮಾಡಿ ಕೊಡ್ತೀರಾ? ಸೊ ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮ ಇದು ವ್ಯೂವರ್ಸ್ ಯಾರನ್ನ ಬಂದರು ಅಂತ ಹೇಳಿದ್ರೆ, ಸೊ ನನ್ನ ಕಡೆಯಿಂದ, ನನ್ನ ಸುತ್ತಮುತ್ತ ಚಾನೆಲ್ ಕಡೆಯಿಂದ ಬಂದಿರೋ ಅಂತ ಹೇಳಿದ್ರೆ, ಸೊ ನಿಮ್ಮ ಏನಿದೆ ಡಿಸ್ಕೌಂಟು ಅದನ್ನು ಮೆನ್ಷನ್ ಮಾಡಿ ಕೊಡಲೇಬೇಕು. ಡೈರೆಕ್ಟಾಗಿ 20% ಕೊಡೋಣ. ಏನೇ ಇರಲಿ, ಹೆಲ್ಮೆಟ್ ಆಗಲಿ, ಬೈಕ್ ಆಕ್ಸೆಸರೀಸ್ ಆಗಲಿ, ಸೀಟ್ ಕವರ್ ಆಗಲಿ, ಹೆಲ್ಮೆಟ್ ವೈಸರ್ಸ್ ಆಗಲಿ, ಹೆಲ್ಮೆಟ್ಸ್ ಆಗಲಿ, ಡೈರೆಕ್ಟ್ 20% ಡಿಸ್ಕೌಂಟ್. ಓ, ಇದು ಸಖತ್ ಆ್ಯಕ್ಚುಲಿ. ಯಾಕೆಂದರೆ ನಾನು ಸಿಟಿಯಲ್ಲಿ ಹೋದರೂ ಕೂಡ ಅವರು ಕೊಡೋದು ಹಬ್ಬ ಅಂದರೆ 5% ಅಥವಾ 10% ಕೊಡ್ತಾರೆ. ಹೌದು, 20%ವರೆಗೂ ಮಾಡ್ಕೊಡ್ತೀನಿ. ಏನೇ ಪ್ರಾಬ್ಲಮ್ ಇರಲಿ ನಾನು ಇದಿರುತ್ತೆ, ವಾರಂಟಿ ಕೊಡ್ತೀನಿ. ಬಿಲ್ಲು ಓಕೆ, ವಾರಂಟಿಲಿ ಕ್ಲೈಮ್ ಮಾಡ್ಕೊಡ್ತೀವಿ. ಕಂಪ್ನಿಯವ್ರು ಏನಂದರೆ ವೈಸರು ಸ್ಕ್ರಾಚಸ್ ಗ್ಯಾರಂಟಿ ಕೊಡಲ್ಲ. ಅದು ಬಿಟ್ಟು ಬೇರೆ ಫಾಲ್ಟ್ ಇದ್ರು ನಾವು ರೆಡಿ ಮಾಡ್ಕೊಡ್ತೀವಿ, ರಿಪ್ಲೇಸ್ ಮಾಡ್ಕೊಡ್ತೀವಿ. ಓಕೆ, ಗ್ರೇಟ್. ಸೊ ಈಗ ಇದು ಸೀಟ್ ಕವರ್ಸ್ ಬಗ್ಗೆ ಆಯಿತು. ಸೊ ಸೀಟ್ ಕವರ್ಸು ನೀವೆಲ್ಲ ಥರ ಮಾಡಿಫೈ ಮಾಡ್ತೀರಾ, ಮತ್ತು ಲಾಂಗ್ ಡ್ರೈವ್ಗೆ ಹೋಗೋದಾಗಿರಲಿ ಅಥವಾ ಆಫ್ ರೋಡ್ ಆಗಿರಲಿ ಎಲ್ಲದಕ್ಕೂ ನೀವು ರೆಡಿ ಮಾಡ್ಕೊಡ್ತೀರಾ? ಓಕೆ, ಗ್ರೇಟ್. ಸೊ ಮತ್ತು ಇವಾಗ ಹೆಲ್ಮೆಟ್ಟಲ್ಲಿ ಯಾವ ಥರ ಇದೆ ನಿಮ್ಮ ಹತ್ರ? ಸೊ ಆಫ್ ರೋಡು, ಆನ್ ರೋಡು ಮತ್ತು ಲಾಂಗ್ ಡ್ರೈವ್ಗೆ. ಸರ್ ಹೆಲ್ಮೆಟು ನಮ್ಮ ಸ್ಟಾರ್ಟ್ ಆಗಿ. ಓಕೆ, ಸೊ ಇದು ವಿತೌಟ್ ISI? ವಿತೌಟ್ ISI, ಬಟ್ ಸೇಫ್ಟಿ ಇಲ್ಲ. ಜಸ್ಟ್ ಫಾರ್ ಪೊಲೀಸ್ ಗೋತ್ರ ಫೈನ್ ಗೋತ್ರ ಹಾಕೊಂಡು ಹೋಗ್ತಾರೆ ಎಮರ್ಜೆನ್ಸಿಗೆ. ಅದು ಬಿಟ್ಟರೆ 2500 ರುಪೀಸ್ವರೆಗೂ ಆಕ್ಸರ್ವರೆಗೂ ಇದೆ. ಆಕ್ಸರ್ಗೆ ಬೇಗ ಸೀಲ್ ಬರ್ಡ್ ಸ್ಟಾರ್ಟ್. ಇನ್ನೊಂದೇನಂದರೆ ನಮ್ಮ ಹತ್ರ ಯಾವುದೇ ನೀವು ಸ್ಪೇರ್ ಪಾರ್ಟ್ಸ್ ಸೆಪ್ರೇಟ್ ಆಗಿ ತಗೊಂಡ್ರೆ ಅದು ಪ್ರತಿಯೊಂದಕ್ಕೂ ಸ್ಪೇರ್ ಪಾರ್ಟ್ಸ್ ಕೊಡ್ತೀವಿ. ಇವಾಗ ಕೆಲವೊಂದಕ್ಕೆ ಸ್ಪೇರ್ ಪಾರ್ಟ್ ಸಿಗಲ್ಲ ಅಂತ ನಮಗೆ ಯಾವುದೇ ಆಗಿ ತಗೊಳ್ಳಿ, ಪ್ರತಿಯೊಂದಕ್ಕೂ ಸ್ಪೇರ್ ಪಾರ್ಟ್ಸ್ ಕಂಪಲ್ಸರಿ ಸಿಗುತ್ತೆ. ಪ್ಯಾಡಿಂಗ್ ಆಗ್ಬೋದು, ಸ್ಕ್ರೂ ಆಗ್ಬೋದು, ಏನೇ ಆಗಿದ್ರು ನಾವು ರೆಡಿ ಮಾಡ್ಕೊಡ್ತೀವಿ. ಪ್ಲಸ್ ಐಟಮು ಸಿಗುತ್ತೆ. ಓಕೆ, ವಿತ್ ಬ್ಲೂಟೂತ್ ಕೂಡ ಸಿಗುತ್ತಾ? ಸಪ್ರೇಟ್ ಆಗಿ. ಓಕೆ, ಸಪ್ರೇಟಾಗಿ ಸಿಗುತ್ತೆ, ಫಿಟ್ ಕೂಡ ಫಿಟ್ ಮಾಡ್ಬೋದು ಅದರೊಳಗಡೆ. ಯಾಕಂದರೆ ಓಕೆ, ಯಾಕಂದರೆ ತುಂಬ ಜನಕ್ಕೆ ಅದೊಂದು ಕ್ವಶನ್ ಇರುತ್ತೆ. ಸೊ ಇವ್ರ ಹತ್ರ ಬರೀ ಹೆಲ್ಮೆಟ್ಸ್ ಮಾತ್ರನಾ ಅಥವಾ ಅದ್ರ ಜೊತೆಗೆ ಬೇಕಾಗಿರೋಂಥ ಬ್ಲೂಟೂತ್ ಬೇಕಾದ್ರೂ ಸಿಗುತ್ತಾ ಅಂತ ಹೇಳ್ಬಿಟ್ಟು. ಓಕೆ, ಇದು ಔಟ್ಸೈಡ್ ಫಿಟ್ ಆಗೋದು. ಹಾಂ, ಇದು ಹೆಲ್ಮೆಟ್ ಫಿಟ್ಟಿಂಗು. ಓಕೆ, ಹೆಲ್ಮೆಟ್ ಒಳಗಡೆನೇ ಫಿಟ್ ಆಗುತ್ತೆ, ಬ್ಲೂಟೂತ್ ಇರೋದೇ ಗೊತ್ತಾಗಲ್ಲ. ವೈರ್ಲೆಸ್ ಎರಡೂ. ಓಕೆ,
ಇದಾದ್ರೆ ಇವಾಗ ಸ್ಟೈಲ್ ಆಗಿ ಇಂಟರ್ಕಾಮ್ ತರ ಎಲ್ಲ ಹಾಕೊಳ್ತಾರಲ್ಲ ಆ ಟೈಪ್ ಇದು. ರೇಟು ಕಡಿಮೆ ಇದೆ, ನಿಮಗೆ 1800 ಸಿಗುತ್ತೆ. ನೀವು ಇಂಟರ್ಕಾಮ್ ಎಲ್ಲ ಹೋದ್ರೆ ಮಿನಿಮಮ್ 4-5 ಸಾವಿರ ರೂಪಾಯಿ ಆಗುತ್ತೆ. ಓಕೆ, ಇಂಟರ್ಕಾಮ್ ಕಾಪಿ ಟೈಪ್, ಅದು ಇಂಟರ್ಕಾಮ್ ಅಲ್ಲ. ಅಲ್ಲ, ಬಟ್ ಕಮ್ಮಿ ರೇಟಿಗೆ ಸಿಗುತ್ತೆ, ಡಿಸ್ಕೌಂಟ್ ಮಾಡು. ಓಕೆ ಶೋರ್. ಸೊ ಬಿಟ್ಟರೆ ಇದೆಲ್ಲ ಟೂರಿಂಗ್ ಪರ್ಪಸ್ಗೆ ತುಂಬ ಜನ ಲೈಕ್ ಮಾಡಿ ಹಾಕೊಳ್ಳುವಂಥ ಹೆಲ್ಮೆಟ್ಟು. ಎಲ್ಲ ರೇಂಜ್ ಎಲ್ಲ ಕಲೆಕ್ಷನ್ಸು ಇದೆ. ಆಕ್ಸರು ಇದೆ. ಸೊ ಅದರಲ್ಲೂ ನಿಮಗೆ ಲಿಮಿಟೆಡ್ ಎಡಿಷನ್ ಅಂತ ಬ್ಯಾಟ್ಮ್ಯಾನ್ ಸೀರೀಸು, ಬ್ಯಾಟ್ಮನ್ ಸೀರೀಸು, ಜೋಕರ್ ಸೀರೀಸು, ಹಾಂ ಎಲ್ಲ ಇದು, ಆಮೇಲೆ ವೆನಮ್ ಸೀರೀಸು, ವೆನಮ್ ಸೀರೀಸ್ ಕೂಡ ಇದೆ. ಓಕೆ, ಇದು ಸ್ಪೈಡರ್ ವೆನಮಸ್ ಇದನ್ನು. ಓಕೆ, ಸೊ ಇದು ಬರೀ ಆಕ್ಸರಲ್ಲಿ ಮಾತ್ರ ಇರೋದಾ ಅಥವಾ ಬೇರೆ ಇದರಲ್ಲೂ ಇದಾವ? ಆಕ್ಸರಲ್ಲಿ ಮಾತ್ರ ಇದು ಕಾಸ್ಟ್ ಅದಕ್ಕೂ ಒಂದೊಂದು ಮಾಡಲ್ ಒಂದೊಂದು ನೇಮ್ ಇದೆ. ಓಕೆ, ಬಟ್ SMK ನಾನು ನೋಡಿದ್ದು ಆಫ್ ರೋಡ್ಗೆ ಹೆಚ್ಚಿಗೆ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಹೌದು, ಇದು ಕರೆಕ್ಟ್ ಅಲ್ಲ? ಇದು SMK ಬಂದ್ಬಿಟ್ಟು ಆಫ್ ರೋಡ್ಗೆ ಬೇಕು ಅಂತ ಹೇಳ್ಬಿಟ್ಟು ಭಾಳ ಜನ ಯೂಸ್ ಮಾಡ್ತಾರೆ. ಸೊ ಇದು ಯಾವ ಥರದ್ದು ಇದು? ಓಕೆ, ವಿತ್ ಆಂಟಿಫಾಗ್ ಬರುತ್ತೆ ಇದರಲ್ಲಿ. ಆಂಟಿಫಾಗ್ ಇರುತ್ತೆ, ಪ್ಲಸ್ 4300 ಬೇಸಿಕ್ ಮಾಡಲ್ ಸ್ಟಾರ್ಟಿಂಗ್ ಪ್ರೈಸ್ ಇದೆ. ಓಕೆ, ಇದೂ ನಿಮಗೆ ಓಕೆ, ಫುಲ್ಲಿ ವಾಷಬಲ್ ಇದೆ. ವಾಷಬಲ್ ಎಲ್ಲ ತೆಗಿಬೋದಾಗಾರ? ಎಲ್ಲ ಕಂಪ್ಲೀಟ್ ರಿಮೂವಬಲ್ ಆ್ಯಂಡ್ ವಾಷಬಲ್ ವಿತ್ ಪಿನ್ ಲಾಕ್ ಇರುತ್ತೆ, ಆಂಟಿಫಾಗ್. ಓಕೆ, ಇದು ಕೂಡ ಕಂಪ್ನಿಯವ್ರು 1 ಇಯರ್ ವಾರಂಟಿ ಕೊಡ್ತಾರೆ, ನಾವು ನಿಮ್ಗೆ 2 ಇಯರ್ ಕೊಡ್ತೀವಿ ವಾರಂಟಿ, ಏನೇ ಪ್ರಾಬ್ಲಮ್ ಆಗುತ್ತೆ. ಗ್ರೇಟ್. ಸೊ ಯಾವ ವ್ಯವಸ್ಥೆ ನೀವು ನೋಡ್ತಾ ಇರ್ಬೋದು. ಸೊ ಅಶೋಕ್ ಅವರು ಇರೋವಂಥದ್ದು ಏನಿದೆ ಅದನ್ನು ಎಲ್ಲೂ ಏನೋ ಟ್ರಾನ್ಸ್ಪರೆನ್ಸ್ ಆಗಿ ಎಲ್ಲ ಹೇಳ್ತಾ ಇದ್ದಾರೆ, ಎಲ್ಲೂ ಮುಚ್ಚುಮರೆ ಮಾಡ್ತಿಲ್ಲ. ಆ್ಯಕ್ಚುಲಿ 1 ವರ್ಷ ಅದಕ್ಕೆ ವಾರಂಟಿ ಇರೋವಂಥದ್ದು ಕಂಪ್ನಿ ಕಡೆಯಿಂದ, ಬಟ್ ನಮ್ಮ ಕಡೆಯಿಂದ ಬಂದಾಗ 2 ವರ್ಷ ಅದಕ್ಕೆ ವಾರಂಟಿ ಕೊಡ್ತಾರೆ. ಸೊ ಇದು ಹೆಲ್ಮೆಟ್ಸ್ ಬಗ್ಗೆ ಆಯಿತು. ಸೊ ನಿಮ್ಮ ಹತ್ರ ಸಿಗುವಂಥ SMK ಆಗಿರ್ಬೋದು ಅಥವಾ ಆಕ್ಸರ್ ಆಗಿರ್ಬೋದು ಅಥವಾ ವೇಗ ಆಗಿರ್ಬೋದು. ಓಕೆ, ಸ್ಟಡ್ಡು ಇದೆ, ಸ್ಟೀಲ್ ಬರ್ಡು ಇದೆ. ಓಕೆ, ಸೊ ಇದು ಕೂಡ ಏನು ನಾವು ನೋಡ್ತಾ ಇರ್ಬೋದು. ಇದು ಎಲ್ಲ ನಾವು ಅನ್ಕೋಬೋದು ಇದು ದೂರದಲ್ಲಿ ಹಾಕೊಳ್ಳೋಕೆ ಅಂದ್ಬಿಟ್ಟು, ಇಲ್ಲ, ಇದು ಲೋಕಲಲ್ಲಿ ಯೂಸ್ ಮಾಡೋವಂಥ ಒಂದು ಹೆಲ್ಮೆಟ್ಸ್ ಇದು. ಸೊ ಇದರಲ್ಲೂ ಕೂಡ ನಿಮಗೆ ಗ್ರಾಫಿಕ್ಸಲ್ಲಿ ಇರಬೇಕು ಅಂತ ಹೇಳಿದ್ರೆ ಗ್ರಾಫಿಕ್ಸಲ್ಲಿ ಇರುವಂಥದ್ದು ಇದೆ. ಸೊ ಒಳ್ಳೆ ಪ್ರೈಸ್ಗೂ ಇದೆ. ಆ ಪ್ರೈಸ್ ಪ್ರಕಾರ ನಿಮಗೆ ಯಾವ್ದು ಬೇಕೋ ಅದೆಲ್ಲ ಸಿಗುತ್ತೆ. ಡ್ಯುಯಲ್ ವೈಸರ್ಸು ಇರುತ್ತೆ. ಇದು ಡ್ಯುಯಲ್ ವೈಸರ್ ಇದು. ಹಾಂ, ಸೊ ಇದು ಸನ್ ಗ್ಲಾಸಸ್ಸು ಬರುತ್ತೆ. ಪ್ಲಸ್ ಹೆಲ್ಮೆಟ್ಗಾದ್ರೂ ಬ್ಲೂಟೂತ್ ಫಿಟ್ ಮಾಡ್ಕೊಡ್ತೀವಿ. ಬೇಸಿಕ್ ಹೆಲ್ಮೆಟ್ಗಾದ್ರೂ ಸರಿ, ಹೈಯರ್ ಮಾಡಲ್ಗಾದ್ರೂ ಸರಿ, ಬ್ಲೂಟೂತ್ ಫಿಟ್ಟಿಂಗ್ ಬಂದೇ ಬೇಕು ಮಾಡ್ತೀವಿ. ಓಕೆ, ಸೊ ಬ್ಲೂಟೂತ್ ಫಿಟ್ಟಿಂಗ್ ಎಲ್ಲ ಹೆಲ್ಮೆಟ್ಗೂ ಆಗುತ್ತೆ. ಬೇಸಿಕ್ ಹೆಲ್ಮೆಟ್ ಬಿಟ್ಟು ಇನ್ನೆಲ್ಲ ಹೆಲ್ಮೆಟ್ಗೂ ಆಗುತ್ತೆ. ಫುಲ್ ಫೇಸ್ ಯಾವುದೇ ಇರಲಿ ಖಂಡಿತವಾಗ್ಲೂ ಫಿಟ್ ಮಾಡ್ಕೊಡ್ತೀವಿ. ಓಕೆ, ಒಬ್ಬೊಬ್ರು ಇದು ಟೂರಿಂಗಿಗೆ ಆಗುತ್ತೆ, ಅದಕ್ಕೆ ಇದಕ್ಕೆ ಆಗಲ್ಲ. ನೀವು ನಾರ್ಮಲ್ ಬೇಸಿಕ್ ವೇಗ 1000 ರೂಪೀಸ್ ಹೆಲ್ಮೆಟ್ ತಗೊಂಡ್ರೆ ಇದು ಹಾಕ್ಕೊಡ್ತೀವಿ. ಓಕೆ, ಓಕೆ. ಸೊ ಹೆಲ್ಮೆಟ್ಸಲ್ಲಿ ಇವಾಗ ಗೌರ್ಮೆಂಟ್ ಅವ್ರು ರೂಲ್ ಮಾಡಿರೋ ಪ್ರಕಾರ 3 ವರ್ಷಕ್ಕಿಂತ ಮೇಲ್ಪಟ್ಟಂಥ ಎಲ್ಲ ಮಕ್ಕಳು ಕೂಡ ಹೆಲ್ಮೆಟ್ಸ್ನ ಯೂಸ್ ಮಾಡಬೇಕು ಅಂತ ಅನೌನ್ಸ್ ಮಾಡಿದೆ. ಅದ್ರ ಪ್ರಕಾರ ಬೇಬಿ ಹೆಲ್ಮೆಟ್ಸು ಕೂಡ ನಿಮ್ಮ ಇವರಲ್ಲಿ ಸಿಗುತ್ತೆ. ಸೊ ಯಾರನ್ನ ಬೇಕು ಅಂತ ಹೇಳಿದ್ರೆ ಇಲ್ಲಿ ಎಷ್ಟು ಕ್ಯೂಟಾಗಿದೆ ನೋಡ್ಬೋದು. ಸೊ ಟಾಮ್ ಅಂಡ್ ಜೆರಿ ಇರೋವಂಥದ್ದು. ಮತ್ತು ಸೊ ಹೆಲ್ಮೆಟ್ ಬಗ್ಗೆ ಆಯಿತು, ಬೇಬಿ ಹೆಲ್ಮೆಟ್ಸ್ ಬಗ್ಗೆ ಆಯಿತು. ಈಗ ನೆಕ್ಸ್ಟು ಯಾವುದ್ರ ಬಗ್ಗೆ ಮಾತಾಡೋಣ? ಜಾಕೆಟ್. ಓಕೆ, ಜಾಕೆಟ್ ಬಂದು 3500 ಹಿಡಿದು 12500 ಜಾಕೆಟ್. ಸೊ 3500 to 12500ವರೆಗೂ ಇದೆ. ಸೊ ಯಾವ ಕಂಪ್ನಿ ಸಿಗುತ್ತೆ ನಿಮ್ಮಲ್ಲಿ? ಸರ್ ಇದು ಬಂದು ಬೇಸಿಕ್ ಮಾಡಲ್ದು. ಓಕೆ, ಓಕೆನಾ? ಇದು 35 ಇದೆ. ಹಾಂ ಹಾಂ ಹಾಂ. ನೀವು ಆಕ್ಸರ್ಗೆ ಹೋದರೆ 56 ಬರುತ್ತೆ. ರೈಡಾ ಹೋದರೆ 5950 ಇದೆ MRP. ಓ, ರೈಡಾ ಅದು. ಓಕೆ, ಕಂಪ್ನಿ ಕಲರ್ಸು ಸಿಗುತ್ತೆ. ಹಾಂ ಹಾಂ ಹಾಂ.
ನಿಮಗೆ ಇನ್ ಕೇಸ್ ಏನಾದ್ರು ಆರ್ಡರ್ ಇತ್ತು ಅಂದ್ರೂ ತರಿಸ್ಕೊಡ್ತೀವಿ. ಶಾಪಲ್ಲಿ ಅವೈಲೇಬಲ್ ಇದೆ, ಒನ್ ಡೇ ಟೈಮ್ ಕೊಟ್ಟರೆ ನಿಮಗೆ ಜಾಕೆಟ್ಸ್ ಎಲ್ಲ ಇದೆ. ಸೊ ಇವಾಗ ನಿಮಗೆ ನಮ್ಮ ಹತ್ರ ಸೈಜ್ ಸೆಟ್ ಆಗ್ತಿಲ್ಲ ಮತ್ತು ಅದು ಸ್ವಲ್ಪ ಆಲ್ಟ್ರ್ ಮಾಡಬೇಕು, ಸೊ ಆ ಥರ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಆರ್ಡ್ರ್ ತೊಗೊಂಡು ತರಿಸ್ಕೊಡ್ತೀರಾ? ಸರ್ ಆರ್ಡ್ರು ಅಂತಲ್ಲ, ಅದು ಆಲ್ಮೋಸ್ಟ್ XL, XXL, L ಆ ಥರ ಸೈಜ್ ಬರುತ್ತೆ. ಆಲ್ಟ್ರೇಷನ್ ಜಾಕೆಟ್ನ ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ಟೂರಿಂಗ್ ಪರ್ಪಸ್ ಇರೋದ್ರಿಂದ ಎಲ್ಲ ಸೇಫ್ಟಿ ಎಲ್ಲ ಇನ್ಬಿಲ್ಟ್ ಆಗೇ ಬಂದಿರುತ್ತೆ. ಓಕೆ, ಅದನ್ನು ಏನು ಆಲ್ಟ್ರ್ ಮಾಡೋಕ್ಕಾಗಲ್ಲ. ಹಾಂ, ಸ್ಟಿಚಿಂಗ್ ಜಿಪ್ ಪ್ರಾಬ್ಲಮ್ ಅದೇನಾದರೂ ಫ್ರೀ ಸರ್ವಿಸ್ ಮಾಡ್ಬೋದು. ಫ್ರೀ ಸರ್ವಿಸ್ ಮಾಡಿಕೊಡ್ತೀರಾ? ಓಕೆ, ಗ್ರೇಟ್. ಸೊ ಈಗ ನಿಮ್ಮ ಹತ್ರ ಇರೋದು 3500ರಿಂದ 12500ವರೆಗೂ ಇದೆ. ಬಟ್ ಅದೆಲ್ಲ ಏನು ಗ್ರೇಡ್ ಯಾವ ಲೆವೆಲಲ್ಲಿ ಇರುತ್ತೆ? ಲೆವೆಲ್ 2, ಆಮೇಲೆ ಹೊಸ ಹೊಸ ಮಾಡಲ್ಸ್ ಬಂದಿದೆ. ಸೊ ಎಲ್ಲ L2 ಸರ್ಟಿಫಿಕೇಶನ್ ಆಗಿರೋವಂಥದ್ದು. ತಂದಿರ್ತೀವಿ ಆಲ್ಮೋಸ್ಟ್. ಓಕೆ, ಇದೆಲ್ಲ L1 ಇರುತ್ತೆ. ಹಾಂ ಹಾಂ ಹಾಂ, ರೈಡಾದೆಲ್ಲ L2 ಹ್ಞೂ, ಸೇಫ್ಟಿ ಮುಖ್ಯ ಅಲ್ಲ. ಹೌದು. L1 ಜಾಸ್ತಿ ಪ್ರಿಫರ್ ಮಾಡೋದು ನಾನೇ ಹೋಗಲ್ಲ. ಓಕೆ, ಅವ್ರಿಗೆ ಸೇಫ್ಟಿ ಇದ್ದಷ್ಟು, ಕಸ್ಟಮರ್ ಲೈಕ್ ಆದಷ್ಟು ನಮ್ಗೆ ನಿಜ. ನಿಮ್ಮ ಹತ್ರ ಬರೀ ಜಾಕೆಟನ್ನ ಅಥವಾ ಇನ್ನರ್ ಲೈನರು ಮತ್ತು ಎಕ್ಸ್ಟರ್ನಲ್ ಲೈನರ್ಸ್ ಕೂಡ ಸಿಗುತ್ತಾ? ಅದು ಬೇಕಾದ್ರೆ ಆರ್ಡರ್ ಕೊಟ್ಟರೆ ತಂದ್ಕೊಡ್ತೀನಿ. ಸೊ ಕಸ್ಟಮರ್ ಡಿಪೆಂಡೆಂಟ್ ಮೇಲೆ ನಮ್ಗೆ ಏನು ಬೇಕೋ ಮಾಡ್ತೀವಿ. ಓಕೆ, ಬಟ್ ಇದ್ರ ಜೊತೆಗೆ ಬರೋದಿಲ್ಲ? ಇದ್ರ ಜೊತೆಗೆ ಓಕೆ. ಬೂಟ್ಸು ಬರುತ್ತೆ. ಬೂಟ್ಸ್ ಎಲ್ಲ ಏನೋ ಪ್ಲಾನಿಂಗ್ ಇದೆ, ಸ್ವಲ್ಪ ಎಲ್ಲ ಪ್ಲಾನಿಂಗ್ ಮಾಡ್ತೇವೆ. ಬೂಟ್ಸು, ಗ್ಲೌಸಸ್ ಎಲ್ಲ ಈ ಕಡೆ ಇದೆ. ಬೇಸಿಕ್ಸ್ ಮಾಡಲ್ಸ್ ಇದೆ. ಸೊ ಇದು ಗ್ಲೌಸಸ್. ಗ್ಲೌಸಸ್ ಬಂದು 200 ಇಂದ ಹಿಡಿದು 1800ವರೆಗೂ ಇದೆ ಸರ್. ರಾಯಲ್ ಎನ್ಫೀಲ್ಡ್ ಗ್ಲೌಸಸ್ಸು ಇದೆ. ಸೊ ಇದು ವಾಟರ್ ಪ್ರೂಫ್ ಬರುತ್ತಾ, ವಿತೌಟ್ ವಾಟರ್ ಪ್ರೂಫ್? ಎರಡು ಬರುತ್ತೆ. ಹಾಂ, ಎರಡು ಇದೆ ಸರ್. ನಾರ್ಮಲ್ ಇದೆ, ವಾಟರ್ ಪ್ರೂಫ್ ಇದೆ, ಹಾಂ. ಆಲ್ಪನ್ ಸ್ಟಾರ್ಸ್ ಇದೆ, ಬೇಸಿಕ್ ಮಾಡಲ್ಲು, ಪ್ರೋ ಬೈಕರ್ ಇದೆ. ಓಕೆ, ಇದೆಲ್ಲ ಬೇಸಿಕ್ ಮಾಡಲ್ಲು. ರನ್ನಿಂಗ್ ಐಟಮ್ಸ್ ಇರುತ್ತೆ, ಏನು ತೊಂದರೆ ಇರಲ್ಲ. ಹಾಂ ಹಾಂ. ನಿಮ್ಗೆ ಇದರಲ್ಲೂ ಅಷ್ಟೇ ವೆಲ್ಕ್ರೋ ಆಗಲಿ, ಸ್ಟಿಚಿಂಗ್ ಪ್ರಾಬ್ಲಮ್ ಆಗಲಿ ತೊಗೊಂಬನ್ನಿ, ನಮ್ಮ ಹತ್ರ ಮಿಷಿನರಿ ಇರುತ್ತೆ, ಹೊಲ್ಕೊಡ್ತೀವಿ ಫ್ರೀಯಾಗಿ. ಅದೆಲ್ಲ ಏನು ತೊಂದರೆ ಇರಲ್ಲ. ಓಕೆ, ಸೊ ಮಿಷನರಿ ಇರೋದ್ರಿಂದ ಏನು ರಿಪೇರಿ ಎಲ್ಲ ಆರಾಮಾಗಿ ಮಾಡ್ಕೊಡ್ತೀವಿ. ಆಮೇಲೆ ಸ್ಕೂಲ್ ಬ್ಯಾಗ್, ಕಾಲೇಜ್ ಬ್ಯಾಗ್ ರಿಪೇರಿ ಕೂಡ ಫ್ರೀಯಾಗಿ ಮಾಡ್ಕೊಡ್ತೀವಿ ನಮ್ಮ ಕಡೆಯಿಂದ. ಓಕೆ, ಕಸ್ಟಮರ್ಗೆ. ಮಕ್ಕಳು ಓದೋ ಮಕ್ಕಳಿಗೋಸ್ಕರ ಫ್ರೀ ಇರುತ್ತೆ. ಬೇರೆ ಏನೇ ರಿಪೇರಿ ಇದ್ರೂ ಚಾರ್ಜಸ್ ಇರುತ್ತೆ. ಮಕ್ಕಳು ಓದೋ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್, ಕಾಲೇಜ್ ಬ್ಯಾಗ್ ಏನೇ ಇದ್ರೂ ಫ್ರೀಯಾಗಿ ಮಾಡ್ಕೊಡ್ತೀವಿ. ಹೌದು, ಗ್ರೇಟ್. ಅದೊಂದು ಒಳ್ಳೆ ಇನಿಷಿಯೇಟಿವ್ ಆ್ಯಕ್ಚುಲಿ. ಓಕೆ, ಸೊ ಗ್ಲೌಸ್ ಆಯಿತು, ಜಾಕೆಟ್ಸ್ ಬಗ್ಗೆ ಮಾತಾಡಿದ್ವಿ, ಹೆಲ್ಮೆಟ್ಸ್ ಬಗ್ಗೆ ಮಾತಾಡಿದ್ವಿ. ಸರ್ ಇಲ್ಲಿ ಯಾವುದು ಆಕ್ಸಸರೀಸ್ ಕೂಡ ಇಟ್ಟಿದ್ದೀವಿ, ಎಲ್ಲ ಆಕ್ಸಸರೀಸು ಸಿಗುತ್ತಾ? ಹಾಂ ಸರ್, ಬೈಕ್ ಇಲ್ಲಿದೆ ನೋಡಿ. ಬುಕ್ಸು ಕ್ಯಾಟ್ಲಾಗ್ ಬುಕ್, ಇದು ಮಾಡರ್ನ್ ಟೆಕ್ ಅಂತ ನಮ್ಮದೇ. ಆ್ಯಕ್ಚುಲಿ ಇವ್ರದ್ದು ಓನ್ ಫ್ಯಾಕ್ಟ್ರಿ ಇದೆ ಪೀಣ್ಯದಲ್ಲಿ. ಎಲ್ಲ ಓನ್ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ನಿಮಗೆ ಆಕ್ಸಸರೀಸಲ್ಲಿ ಏನೇ ಕಂಪ್ಲೇಂಟ್ ಬಂದ್ರೂ, ವೆಲ್ಡಿಂಗ್ ಜಾಯಿಂಟ್ಸ್ ಆಗಲಿ, ಫಿಟ್ಟಿಂಗ್ ಪ್ರಾಪರ್ ಆಗಿಲ್ಲ ಅಂದ್ರೂ ಫ್ಯಾಕ್ಟ್ರಿಯಲ್ಲಿ ಮಾಡಿ ಕೊಡ್ತಾರೆ ಫ್ರೀಯಾಗಿ ಎಕ್ಸ್ಚೇಂಜ್. ಓಕೆ, ನಿಮ್ಗೆ ಇದರಲ್ಲಿ 1 year ವಾರಂಟಿ ಕೂಡ ಇರುತ್ತೆ. ಹಾಂ ಹಾಂ ಹಾಂ. ಎನಿ ವೆಲ್ಡಿಂಗ್ ಪ್ರಾಬ್ಲಮ್ಮು, ಪೇಂಟಿಂಗ್ ಏನಾದ್ರು ಇರುತ್ತಲ್ಲ, ಅದೇ ಉದುರೋಗೋ ಥರ ಸ್ಕ್ರಾಚಸ್ ಕೊಡಲ್ಲ, ಉದುರೋಗೋ ಥರ ಪೇಂಟಿಂಗ್ ಎಲ್ಲ ಬಿಸಿಲಿಗೆಲ್ಲ ಎದ್ದೋಗುತ್ತಲ್ಲ, ಆ ಥರ ಏನೇ ಇದ್ರು ರಿಪ್ಲೇಸ್ಮೆಂಟ್ ವಾರಂಟಿ ಕೊಡ್ತಾರೆ ಕಂಪ್ನಿ ಕಡೆಯಿಂದ. ಇದು ಹಿಮಾಲಯದು. ಸೊ ಹಿಮಾಲಯದು ಸಿಗುತ್ತೆ. ಹಿಮಾಲಯದ ಇಷ್ಟು ಸ್ಪೇರ್ ಪಾರ್ಟ್ಸ್ ಇರುತ್ತೆ. ಹಾಂ ಹಾಂ ಹಾಂ. ಪ್ರೈಸ್ ಲಿಸ್ಟ್ ಬರುತ್ತೆ. ಇದು GT, ರಾಯಲ್ ಎನ್ಫೀಲ್ಡು. GT ಇಂಟರ್ಸೆಪ್ಟರ್ದು. ಓಕೆ, ಇದು ಮೀಟಿರೋ, ಇದು ಕ್ಲಾಸಿಕ್ಕು, ಇದು ಹೋಂಡಾ ಐನೆಸ್ಸು, ಡಾಮಿನರ್ದು. ಓ, ಡಾಮಿನರು ಸಿಗುತ್ತೆ ನಿಮ್ಮಲ್ಲಿ? ಡಾಮಿನರ್ದು ಇದೆ ಸ್ಪೇರ್ ಪಾರ್ಟ್ಸ್, ಎಕ್ಸ್ಟ್ರಾ ಫಿಟ್ಟಿಂಗ್ಸು, ಎಕ್ಸ್ಪಲ್ಸು. ಇದು ವಿಸ್ಟ್ರಾಮ್, ಸುಜುಕಿ, ಸಾರಿ BMW. ಓ, BMW. ಓಕೆ, BMW ಇದು. ಇದ್ರದ್ದು ಪ್ರತಿಯೊಂದು ಆಕ್ಸೆಸರೀಸು ಸಿಗುತ್ತೆ. ಓಕೆ, ಸೊ ನಮ್ಮ ಬಜಾಜ್ ಏನಾದ್ರು ಸಿಗುತ್ತಾ ನಿಮ್ಮಲ್ಲಿ? ಬಜಾಜ್ ಡಾಮಿನರ್ ಇದೆ ಸರ್. ಡಾಮಿನರ್ ಮಾತ್ರ? ಓಕೆ, ಅವೆಂಜರ್ದೇನೂ ಇಲ್ಲ? ಅವೆಂಜರ್ದೇನೂ ಇಲ್ಲ. ಓಕೆ, ಇದು ಬಿಟ್ಟರೆ ಯೂನಿವರ್ಸಲ್ ಪ್ರಾಡಕ್ಟ್ ಸಣ್ಣ ಪುಟ್ಟ. ಇದೆಲ್ಲ ಹ್ಯಾಂಡಲ್ ರೈಸರ್. ಇವಾಗ ಹ್ಯಾಂಡ್ಲ್ ಒಬ್ರೊಬ್ರಿಗೆ ಬ್ಯಾಕ್ ಪೇನ್ ಬರುತ್ತೆ, ಹ್ಯಾಂಡ್ಲ್ ಒಂದೇ ಲೆವೆಲ್ಗೆ ಹೋಗ್ತಾರಲ್ಲ, ಹೌದು, ಅವ್ರಿಗೆ ಹ್ಯಾಂಡ್ಲ್ ಲೆವೆಲ್ ಮಾಡಿದ್ರೆ ಫಿಟ್ ಆಗಿ ಹಿಂಗೆ ಸ್ಟಿಫ್ ಆಗಿ ನಿಂತ್ಕೊಂಡು ಓಡಿಸೋಗ್ತಾರ. ಓಕೆ ಓಕೆ. ಸೊ ಇದು ಹ್ಯಾಂಡಲ್ ವೈಸರ್, ಇದು ಹ್ಯಾಂಡಲ್ ರೈಸರ್. ಓಕೆ. ಸೊ ಹೆಲ್ಮೆಟ್ ಆಯಿತು, ಜಾಕೆಟ್ಸ್ ಆಯಿತು, ಆಕ್ಸರೀಸ್ ಬಗ್ಗೆ ಮಾತಾಡಿದ್ರಿ. ಸೊ ಈಗ ಲಾಂಗ್ ಟ್ರಿಪ್ ಹೋಗಬೇಕು ಅಂದರೆ ನಮಗೆ ಸ್ಯಾಡಲ್ ಬ್ಯಾಗ್ ಬೇಕಾಗತ್ತೆ, ಲಗೇಜ್ ಬ್ಯಾಗ್ ಬೇಕಾಗತ್ತೆ, ಮುಂದೆ ಬೇಕಾಗಿರೋಂಥ ಟ್ಯಾಂಕ್ ಬ್ಯಾಗ್ ಬೇಕಾಗತ್ತೆ. ಸೊ ಇದು ಕೂಡ ಸಿಗುತ್ತಾ? ಟ್ಯಾಂಕ್ ಬ್ಯಾಗ್ ಬಂದು ರೈಡರ್ ಕಂಪ್ನಿದೆ ತರಿಸ್ಕೊಡ್ತೀನಿ ನಿಮಗೆ, ಯಾಕಂದರೆ ಇದು ಕಂಪ್ಲೇಂಟ್ಸ್ ಯಾವುದೂ ಇರಲ್ಲ. ನಿಮಗೆ ಇದು ಟ್ಯಾಂಕ್ ಮೇಲೆ ಮ್ಯಾಗ್ನೆಟಿಕ್ ಸಿಸ್ಟಮ್ ಥರ ಬರುತ್ತೆ. ಹಾಂ ಹಾಂ. ನೀವು ಇಟ್ಕೊಂಡ್ಬಿಟ್ರೆ ಮ್ಯಾಗ್ನೆಟ್ ಇರುತ್ತೆ, ನಿಮಗೆ ಕಾಣಿಸ್ಬೋದು ಇದು. ಓಕೆ, ಅದು ಲಾಕ್ ಆಗಿರುತ್ತೆ. ನಿಮಗೆ ಹಂಗೂ ಬೇಡ ಅಂದರೆ ಇದು ಒಳಗಡೆ ತಳ್ಕೊಂಡು ನೀವು ಕಾಲೇಜ್ ಬ್ಯಾಗ್ ಥರ ಹಾಕ್ಕೊಂಡು ಹೋಗ್ಬೋದು. ಓಕೆ. ಸೊ ಟೂ ಇನ್ ಒನ್ ಥರ ಯೂಸ್ ಮಾಡ್ಬೋದು.
ಪ್ಲಸ್ ನೀವು ಗಾಡೀಲಿ ಅಲ್ಲಿ ಇಲ್ಲ ಅಲಾರ್ಟ್ ಶೇಕ್ ಆಗುತ್ತೆ ಅಂದರೆ ಅದು ಲಾಕಿಂಗ್ ಸಿಸ್ಟಮ್ ಕೂಡ ಇರುತ್ತೆ. ಓಕೆ. ಸೊ ಓಕೆ, ಇಲ್ಲಿ ಲಾಕ್ ಮಾಡಿಬಿಟ್ಟು ನಿಮ್ಗೆ ಎಲ್ಲೂ ಶೇಕ್ ಆಗ್ತಿರೋ ಥರ ಯೂಸ್ ಮಾಡ್ತೀವಿ. ಓಕೆ. ಸೊ ಟ್ಯಾಂಕ್ ಕವರ್ ಸಿಗುತ್ತೆ. ಸಿಗುತ್ತೆ. ಆಮೇಲೆ ಸ್ಯಾಡಲ್ ಫ್ಲಾಗ್ ಇರುತ್ತೆ. ಆಲ್ಮೋಸ್ಟ್ ನಾವು ರೈಡಾ ಪ್ರಿಫರ್ ಮಾಡ್ತೀವಿ, ಯಾಕಂದರೆ ನಮಗೆ ಅವರು ಬೆಸ್ಟ್ ಡಿಸ್ಕೌಂಟ್ ರೇಟ್ ಕೊಡ್ತಾರೆ, ನಮ್ಮ ಕ್ವಾಲಿಟಿನೂ ಸ್ಯಾಟಿಸ್ಫೈಡ್ ಇರುತ್ತೆ. ಓಕೆ. ನಾನು ನಿಮ್ಗೆ ಬೇರೆ ಕಂಪ್ನಿ ಏನೋ ಬೇಕು ಅಂದರೆ ಆರ್ಡರ್ ಕೊಟ್ಟರೆ ತಂದು ಕೊಡ್ತೀನಿ. ಇದು ಸ್ಯಾಡಲ್ ಬ್ಯಾಗು. ಓಕೆ, ಈಗ ಲಗೇಜ್ ಬ್ಯಾಗು ಹಿಂದೆಗಡೆ ಯೂನಿವರ್ಸಲ್ ಲಗೇಜ್ ಬ್ಯಾಗ್ ಬರುತ್ತಲ್ಲ, ಅದು ಇದೆಯಾ? ಅಲ್ಲ, ಇದು ಬಂದ್ಬಿಟ್ಟು ಇದು ಸೈಡ್ ಬ್ಯಾಗ್ ಆಯಿತು. ಸೊ ನಾನು ಲಗೇಜ್ ಬ್ಯಾಗ್ ಅಂತಲೇ ಹಿಂದೆಗಡೆ ಸೀಟ್ ಕೂತ್ಕೊಳ್ತಾರಲ್ಲ, ಆ ಜಾಗದಲ್ಲಿ ಬರುತ್ತೆ. ತರಿಸ್ಕೊಡ್ತೀನಿ ಸರ್, ನೋಡಿಲ್ಲ. ಓಕೆ. ಸೊ ಮತ್ತು ಸರ್ ಇದೇನೋ ಇಟ್ಟಿದ್ದೀರಾ, ಇದು ಇದಲ್ವಾ? ನಕಲ್ ಗಾರ್ಡ್. ಓಕೆ ಓಕೆ. ನಕಲ್ ಗಾರ್ಡು, ಅದು ಸೈಲೆನ್ಸರು ಇದೆ ಅಲ್ವಾ? ಸೈಲೆನ್ಸರ್ಸು ಇದೆ, ಇದು ನಕಲ್ ಗಾರ್ಡ್ಸ್ ಇದು. ನಕಲ್ ಗಾರ್ಡ್. ಓಕೆ, ಇದು ಲೈಟ್ ಥರ ಕಾಣಿಸ್ತಿದೆಯಾ? ಅದು ಲೈಟಿಂಗ್ ಕೂಡ ಇದೆಯಾ? ಲೈಟಿಂಗ್ ಕೂಡ ಇದೆ, ಅದೆಲ್ಲ ವೈರಿಂಗ್ ಸಿಸ್ಟಮ್ ಕೊಟ್ಟು ಮಾಡೋದು. ಹಾಂ ಹಾಂ ಹಾಂ. ಓಕೆ ಓಕೆ. ಬೈಕ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಬೈಕಕ್ಕೆ. ಇದು ಎಲ್ಲ ಯೂನಿವರ್ಸಲ್ ಇರುತ್ತೆ, ಇದು ಒಂದು BMW ಮೇಲ್ಗಡೆ ಇರೋದು. ಓಕೆ. ಇನ್ನು ಮಿಕ್ಕಿದ ಯೂನಿವರ್ಸಲ್. ಮತ್ತು ಇವಾಗ ನನಗೆ ಎಕ್ಸ್ಟೆನ್ಷನ್ ಬೇಕು ಹಿಂದೆಗಡೆಗೆ ಅಂತ ಹೇಳಿದ್ರೆ ಅದು ಕೂಡ ನಿಮ್ಮಲ್ಲಿ ಸಿಗುತ್ತಾ? ಸೊ ಎಲ್ಲೋ ನಾನು ನೋಡಿದೆ ಅದು. ಓಕೆ, ಇದು ಸೊ ಇದು ಎಕ್ಸ್ಟೆನ್ಷನ್ ಅಲ್ವಾ? ಸೀಟ್ ಎಕ್ಸ್ಟೆನ್ಷನ್ ಮಾಡಿ ಅದ್ರ ಮೇಲ್ಗಡೆ ಇಂಜಿನ್ ಗಾರ್ಡ್. ಅದು ಇಂಜಿನ್ ಗಾರ್ಡ್ ಅದು. ಹೆಡ್ಲೈಟ್ ಗ್ರಿಲ್ಲು. ಹಾಂ ಹಾಂ. ಅದು ಬಂದು ಕ್ರ್ಯಾಶ್ ಗಾರ್ಡು. ಓಕೆ. ಕಲರ್ ಇರೋದು ಬಂದು ಕ್ರ್ಯಾಶ್ ಗಾರ್ಡು. ಹಾಂ ಹಾಂ. ಅಲ್ಲಿ ಇರೋದು ಸ್ಯಾಡಲ್ ಸ್ಟೇ ವಿತ್ ಕ್ಯಾರಿಯರು. ಓಕೆ. ಓಕೆನಾ? ಅದು ಹಿಂಗಿದೆ ನೋಡಿ ಶೇಪ್. ಹೌದು ಹೌದು. ಓಕೆನಾ? ಅದು ಸ್ಯಾಡಲ್ ಸ್ಟೇ ವಿತ್ ಕ್ಯಾರಿ ಗಾರ್ಡ್ ಇರೋದು. ಇದು ಬಂದು ಕ್ರ್ಯಾಶ್ ಗಾರ್ಡ್ ಅಂತಾರೆ ಅಂತಾರೆ. ಆ ಗ್ರೀನ್ ಕಲರ್ ಅಲ್ಲ? ಗ್ರೀನ್ ಅಲ್ಲ, ಈ ಕಡೆ ಬ್ಲ್ಯಾಕ್ ಮೇಲೆ. ಓ ಬ್ಲ್ಯಾಕ್. ಓಕೆ ಓಕೆ. ಅದನ್ನು ಸ್ಯಾಡಲ್ ಸ್ಟೇನೆ. ಅದು ಒಂದೊಂದು ಗಾಡಿಗೆ ಒಂದೊಂದು ಮಾಡೆಲ್ ಬರುತ್ತೆ, ಒಂದೊಂದು ಫಿಟ್ಟಿಂಗ್ ಬರುತ್ತೆ. ಸೊ ಇದು ನಾನು ಆ್ಯಕ್ಚುಲಿ ಕೇಳಕ್ಕೆ ಹೋಗ್ಬೇಕಾಗಿ. ಅದು ಕ್ಯಾರಿಯರ್ಸ್. ಕ್ಯಾರಿಯರ್ಸ್ ಇದು. ಹಾಂ ಓಕೆ. ಅಂಟರ್ದು ಅದು ಮೀಟಿರೋ ಅವೆಂಜರ್ಗೆ ಏನಾದ್ರು ಸಿಗುತ್ತಾ ನಿಮಗೆ ಈ ಥರ? ಸರ್ ಅವೆಂಜರ್ದು ಇನ್ನೂ ಯಾರು ಪ್ರಿಫೇರ್ ಮಾಡಿಲ್ಲ. ಬೇಕಾದ್ರೆ ನಮ್ದು ಫ್ಯಾಕ್ಟ್ರಿ ಇದೆ ಮಾಡರ್ನ್ ಟೆಕ್ ಅಂತ ಪೀಣ್ಯದಲ್ಲಿ. ಓಕೆ. ಅಲ್ಲಿ ಹೋಗಿ ಒಂದು ದಿವಸ ಗಾಡಿ ಬಿಟ್ಟರೆ ನಿಮ್ಗೆ ಯಾವ ಥರ ಬೇಕಾದ್ರೂ ಮಾಡಿಫೈ ಮಾಡಿ ಕೊಡ್ತಾರೆ. ಓಕೆ. ಕೀ ಚೈನ್ಸ್ ಇಟ್ಟಿರಲ್ಲ ಸರ್ ನೀವು? ಹಾಂ ಸರ್. ಸೊ ಇದು ಏನಕ್ಕೆ ಯಾರನ್ನ ಲೈಕ್ ಮಾಡ್ತಾರೆ ಅಂತನಾ ಅಥವಾ ತೊಗೊಂಡು ಹೋಗ್ತಾರೆ ಇದೆಲ್ಲ? ಎಲ್ಲ ಥರನೂ ಇರುತ್ತೆ ಸರ್. ಒಬ್ಬರು ಕಾಂಪ್ಲಿಮೆಂಟ್ರಿ ಕೊಡ್ತೀವಿ, ಕೆಲವೊಂದು ಟೈಮ್ ಲೈಕ್ ಮಾಡಿ ತೊಗೊಂಡು ಹೋಗ್ತಾರೆ. ಓಕೆ ಓಕೆ. ಫುಲ್ ಚೆನ್ನಾಗಿದೆ ಸರ್, ಕೀ ಚೈನ್ಸು ಚೆನ್ನಾಗಿದೆ. ಸೊ ಇದೇನಿದೆ ಪ್ರೈಸು? ಸರ್ ಅದು 80 ರುಪೀಸ್ ಇದೆ. ಈ ಥರ ಲೆದರ್ ಕೀ ಚೈನ್ಸ್ 200 ರುಪೀಸ್ ಇದೆ. ಈ ಥರ ಟ್ಯಾಗ್ ಎಲ್ಲ 80 ರುಪೀಸ್ ಇರೋದು. ಓಕೆ. ಸೊ ಇದೆಂಥದ್ದು ಇದು? ಇದು ಬಂದು ನೀರು ಕುಡಿಯೋದು ಸರ್, ಆ್ಯಕ್ಚುಲಿ ವಾಟರ್ ಬ್ಯಾಗ್. ಓಕೆ. ಸೊ ಇದರಲ್ಲೇ ಬರೋದಕ್ಕೆ ಅಲ್ವಾ? ಸೊ ಅದು ಟ್ಯಾಂಕ್ ಬ್ಯಾಗಲ್ಲಿ ಇಟ್ಕೊಂಡಿಲ್ಲ, ನೀವು ಹಾಕೊಂಡಿರ್ತೀರಲ್ಲ ಕಾಲೇಜ್ ಬ್ಯಾಗಲ್ಲಿ, ಎಲ್ಲೂ ವಾಟರ್ ಸ್ಟಾಪ್ ಬ್ರೇಕಿಂಗ್ ಇಲ್ದಿರ ಕುಡ್ಕೊಂಡು ಹೋಗ್ಬೋದು. ಅದು ವಾಟರ್ ಬ್ಲೇಡರ್ ಅಂತದ್ದು. ಓಕೆ. ಅದು ಪ್ರೋ ಟೈಪರು. ಇದು ಲಿವರ್ ಗಾರ್ಡು. ಇದು ಡಿಸ್ಕ್ ಲಾಕು. ಓಕೆ. ಇದು ಮೊಬೈಲ್ ಹೋಲ್ಡರ್ಸು. ಮೊಬೈಲ್ ಹೋಲ್ಡರು ಇದೆಯಾ ನಿಮ್ಮಲ್ಲಿ? ಹೇಗೆ ಮೊಬೈಲ್ ಹೋಲ್ಡರ್ ಅಂತ ಹೇಳಿದ್ರೆ ನೀವೇ ಫಿಟ್ ಮಾಡ್ಕೊಡ್ತೀರಾ? ಎಲ್ಲ ಇನ್ಕ್ಲೂಡಿಂಗ್ ನಮ್ದೇ ಫಿಟ್ಟಿಂಗ್ ಇರುತ್ತೆ. ಆಕ್ಸೆಸರೀಸ್ ಕೂಡ ನಮ್ದೇ ಫಿಟ್ಟಿಂಗ್ ಇರುತ್ತೆ. ನಾವು ಇಲ್ಲಿ ಬೇರೆಯವ್ರ ಹತ್ರ ಫಿಟ್ ಮಾಡಿಸ್ಕೊಳ್ಳಿ ಅಂತ ಹೇಳಲ್ಲ. ಹೌದು. ಈ ಫಾಗ್ ಲೈಟ್ಸ್ ಏನಿದೆಯೋ ಇದು ಮಾತ್ರ ಆಚೆ ಕಡೆ ಫಿಟ್ ಮಾಡ್ಕೋಬೇಕಾದ್ರೆ ಸೆನ್ಸರ್ಗಳಿರುತ್ತೆ ವೈರಿಂಗ್ ಎಲ್ಲ. ಓಕೆ. ಸೊ ಎಕ್ಸ್ಪರ್ಟ್ ಮೆಕ್ಯಾನಿಕ್ ಅಂದ್ರೆ ಫಿಟ್ ಮಾಡಿಸ್ಕೊಳ್ಳೋದು. ಓಕೆ. ಯಾಕಂದ್ರೆ ನಾನು ಸಿಟಿಯಲ್ಲಿ ಹೋಗಿದ್ದೆ ಇದು ಚಾರ್ಜರ್ ತಗೊಳ್ಳೋಣ ಅಂತ. ಚಾರ್ಜ್ ತಗೊಳ್ಳೋದಕ್ಕೆ ಒಂದು ಚಾರ್ಜರು, ಮತ್ತೆ ಅಲ್ಲಿ ಹಾಕ್ಸ್ಕೊಳ್ಳೋದಕ್ಕೆ ಇನ್ನೊಂದು ಸಪ್ರೇಟ್. ಇಲ್ಲ, ಅದು ನಾವೇ ಇನ್ಕ್ಲೂಡಿಂಗ್ ಫಿಟ್ ಮಾಡಿ ಕೊಡ್ತೀವಿ. ಓಕೆ. ಸೊ ಇದು ಬೋಬೋ ಏನಿದೆ ನಿಮ್ಮ ಹತ್ರ ಪ್ರೈಸು? ಸರ್ ಬೋಬೋ MRP ಏನಿದೆ ಅದರಲ್ಲಿ ಲೆಸ್ 25% ಕೊಡ್ತೀವಿ. ಓಕೆ ಓಕೆ. ಸೊ 2399 ಇದೆ, ಬಟ್ 20 to 25% ಡಿಸ್ಕೌಂಟ್ ಇರುತ್ತೆ. ಓಕೆ. ಎಕ್ಸ್ಪ್ಲಾಶರ್ ಇದೆ. ಎಕ್ಸ್ಪ್ಲಾಶರ್ ಅಂದರೆ 4 ಇಂಡಿಕೇಟರ್ ಫಾರ್ ಬೈಕ್ ಪರ್ಪಸ್. ಓಕೆ. ಸೊ ಒಟ್ಟಿಗೆ ವರ್ಕ್ ಆಗುತ್ತೆ? 4 ಇಂಡಿಕೇಟರ್ ಇದು ಹಾಕಿದ್ರೇನೆ ವರ್ಕ್ ಆಗುತ್ತೆ. ಇದು ಕೂಡ 2000 ಇದೆ. ಇದು ಕೂಡ ನಿಮಗೆ 30% ಡಿಸ್ಕೌಂಟ್ ಬರುತ್ತೆ. ಓಕೆ ಓಕೆ. MRP. ಸೊ ಇದು ಬಂದ್ಬಿಟ್ಟು ಇದ್ರದಲ್ವಾ ಗೇರ್? ಅದು 50 ರುಪೀಸ್ ಇದೆ. ಇದು 50. ಓಕೆ. ಪ್ರೋ ಟೈಪರ್ದು. ಆಮೇಲೆ ಹ್ಯಾಂಡಲ್ ಬಾರ್ ಮಿರರ್ಸ್ ಇದೆ. ಇದು ಅದು 750, 600, 500, 1500 ವರೆಗೂ ಇರುತ್ತೆ. ಕ್ವಾಲಿಟಿ ಮೇಲೆ ಪ್ರೈಸು. ರೈಸ್ ಮಾಡೆಲ್ ಅದು ಬಿಟ್ಟು ಸೊ ಇದು ಕೂಡ ಇದ್ರದಲ್ವಾ? ಇದು ಇಂಡಿಕೇಟರ್ಸು ಇದೆ. ಅಂದರೆ ನಿಮ್ಮ ಹತ್ರ ಇಲ್ಲದೆ ಇರೋದು ಯಾವುದೂ ಇಲ್ಲ, ಬೈಕಿಗೆ ಬೇಕಾಗಿರೋಂಥ ಎಲ್ಲ ಇದೆ.
ಓಕೆ, ಆಟೋಮೊಬೈಲ್ಸ್ಗೆ ಹೋಗಬೇಕು ಅನ್ನೋದು ಏನೂ ಇಲ್ಲ. ಓಕೆ, ಸೊ ಇಲ್ಲೇ ಇದೆ. ಇಂಜಿನಿಗೆ ಸಂಬಂಧಪಟ್ಟಂಗೆ ಸ್ಪೇರ್ಸ್ ಬೇಕು ಅಂದರೆ ಆಟೋಮೊಬೈಲ್ಸ್ ಹೋಗಿ. ಬೈಕಿಗೆ ಎಕ್ಸ್ಟ್ರಾ ಸ್ಪೇರ್ ಪಾರ್ಟ್ಸ್ ಎಲ್ಲ ನಮ್ಮ ಹ್ಯಾಂಡಲ್ ಬಾರ್ ಮೊಬೈಲ್ ಹೋಲ್ಡರ್. ಸೊ ಇದು ಮೊಬೈಲ್ ಹೋಲ್ಡರಲ್ಲಿ 2 ಥರ ಇದೆ. LGP ಬಂದ್ಬಿಟ್ಟು ಅಂದರೆ ಅದರಲ್ಲೂ ಚಾರ್ಜಬಲ್ ನಾನ್ ಚಾರ್ಜಬಲ್ ಇದೆ, ಅದು ಸಿಗುತ್ತೆ ನಿಮ್ಮ ಹತ್ರ. ಓಕೆ, ಸೊ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ನಾನು ಹೇಳ್ಬೋದು. ಯಾಕಂದರೆ ಒಂದೇ ರೂಫ್ ಕೆಳಗಡೆ ನಿಮ್ಗೆ ಎಲ್ಲ ಐಟಮ್ಸು ಸಿಗುವಂಥ ಜಾಗ ಅಂತ ಹೇಳಿದ್ರೆ ಅದು ಮಾಡ್ರನ್ ಟೆಕ್ ಇದು ಬೈಕ್ ಆಕ್ಸಸರೀಸ್ ಸಿಗುವಂಥ ಜಾಗ. ಇದು ಮತ್ತಿಕೆರೆಯಲ್ಲಿದೆ. ಸೊ ಇದರ ಡಿಸ್ಕ್ರಿಪ್ಷನ್ನು ಮತ್ತು ಡೀಟೇಲ್ಸನ್ನೆಲ್ಲ ಲೊಕೇಶನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನಿಮಗೆ ಯಾವುದೇ ಥರದ ಆಕ್ಸಸರೀಸ್ ಆಗಿರ್ಬೋದು ಅಥವಾ ಹೆಲ್ಮೆಟ್ಸ್ ಆಗಿರ್ಬೋದು, ನಿಮಗೆ ಮೊಬೈಲ್ಗೆ ಅಂದರೆ ಔಟರ್ ಫಿಟರ್ ಏನೇ ಬೇಕು ಅಂದರೂ ಕೂಡ ನೀವು ಅಶೋಕ್ ಅವ್ರನ್ನ ಮೀಟ್ ಮಾಡ್ಬೋದು. ಸೊ ಇದು ಎಕ್ಸಾಕ್ಟಾಗಿ ಎಲ್ಲಿ ಬರುತ್ತೆ ಸರ್? ಎಕ್ಸಾಕ್ಟಾಗಿ ಮತ್ತಿಕೆರೆ ರಾಮಯ್ಯ ಹಾಸ್ಪಿಟ್ಲು ಬ್ಯಾಕ್ ಗೇಟ್. ಓಕೆ, ಸ್ಟೇಟ್ ಬ್ಯಾಂಕ್ ಆಫ್ ಬಿಲ್ಡಿಂಗ್ ಅಪೋಸಿಟ್ ಮತ್ತಿಕೆರೆ. ಇದು ಮತ್ತಿಕೆರೆ ಮೇನ್ ರೋಡ್ಗೆ ಬರುತ್ತೆ. ಇದು ರೋಡ್ ಬರುತ್ತೆ. ಪಕ್ಕದಲ್ಲಿ ವಿಶಾಲ್ ಮಾರ್ಟ್ ಇದೆ, ಹಾಂ, ಈ ಕಡೆ ರಿಲಯನ್ಸ್ ಮಾರ್ಟ್ ಇದೆ. ಇನ್ನೂ ಸ್ವಲ್ಪ ಲ್ಯಾಂಡ್ ಬ್ಯಾಂಕ್ ದೊಡ್ಡದಾದ್ರೆ ಸುಬ್ಬಯ್ಯ ಹಾಸ್ಪಿಟ್ಲ್ ಇದೆ. ಸುಬ್ಬಯ್ಯ ಹಾಸ್ಪಿಟ್ಲಿಂದ ಒಂದು 100 ಮೀಟರ್ ಮುಂದೆ ಬಂದರೆ ನಮ್ಮ ಶಾಪ್. ಓಕೆ. ಸೊ ಹೌದು ಗೈಸ್, ನಾನು ನೋಡಿದಂಗೆ ಇವಾಗ ಇದು ಮಿಡ್ಲ್ ಆಫ್ ದ ಏರಿಯಾದಲ್ಲಿದೆ. ಅದು ಪ್ರೈಸಸ್ ಕೂಡ ತುಂಬಾ ಏನು ರೀಸನೇಬಲಲ್ಲಿದೆ. ಸೊ ಯಾರು ಬೇಕಾದ್ರೂ ಅಫೋರ್ಡೆಬಲ್ ಮಾಡೋ ಅಂಥ ಒಂದು ಜಾಗ. ಯಾಕಂದರೆ ನಾವು ಸಿಟಿಗೆ ಹುಡ್ಕೊಂಡು ಹೋಗ್ತೀವಿ, ಅಲ್ಲಿ ಎಷ್ಟೇ ಹುಡ್ಕೊಂಡು ಹೋದರೂ ಕೂಡ ಒಂದು ಅಂಗಡಿಯಿಂದ ಒಂದು ಅಂಗಡಿಗೆ ಸೇಮ್ ಪ್ರೈಸ್ ಇರುತ್ತೆ. ಬಟ್ ಅದೇ ಪ್ರೈಸ್ನ ನಾನಿಲ್ಲಿ ಎಕ್ಸ್ಪೆಕ್ಟ್ ನೋಡ್ತಾ ಇದ್ದೀನಿ. ಯಾಕಂದರೆ ಬೋಬೋ ಅಲ್ಲೂ 2000 ರೂಪಾಯಿ ಹೇಳ್ತಾ ಇದ್ದಿದ್ದು, ಅದಕ್ಕಿಂತ ಕಡಿಮೆ ಏನು ಹೇಳಿಲ್ಲ ಅವರು. ಅದು ಹಾಕೋದಕ್ಕೆ ಸಪ್ರೇಟು ಮತ್ತು ಕೊಡೋದಕ್ಕೆ ಸಪ್ರೇಟು, ಇನ್ಕ್ಲೂಡಿಂಗ್ ಫಿಟ್ಟಿಂಗು. ಓಕೆ. ಸೊ ಶೋರ್ ಅಶೋಕ್ ಸರ್, ಇನ್ನು ಬೇರೆ ಏನಾದ್ರು ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಸೊ ನಾನು ಡೈರೆಕ್ಟಾಗಿ ರೀಚ್ ಔಟ್ ಆಗ್ತೀನಿ. ಓಕೆ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಿಗೆ ಏನೇ ಇನ್ಫಾರ್ಮೇಷನ್ ಬೇಕಂದ್ರೂ ಪ್ಲೀಸ್ ರೀಚ್ ಔಟ್ ಮಾಡಿ ಅಶೋಕ್ ಅವ್ರನ್ನ. ನಿಮಗೆ ಯಾವುದೇ ಬೇಕು ಅಂತ ಹೇಳಿದ್ರೆ ಅವ್ರ ಹತ್ರ ಇಲ್ಲ ಅಂದರೂ ಕೂಡ ತರಿಸ್ಕೊಡ್ತಾರೆ. ಓಕೆ, ಸೊ ಥ್ಯಾಂಕ್ ಯು ಅಶೋಕ್ ಸರ್, ಮತ್ತೆ ಸಿಗೋಣ.